ಬರೋ 27 ಆಗಸ್ಟ್ಗೆ ಗಣೇಶ ಹಬ್ಬ ಶುರು ಆಗ್ತಾ ಇದೆ. ಆ ದಿಕ್ಕಿನಲ್ಲಿ ನಾವು ಎಲ್ಲ ಸೂಕ್ತ ಬಂದೋಬಸ್ತ್ ಮಾಡೋ ದಿಕ್ಕಿನಲ್ಲಿ ಎಲ್ಲ ಕ್ರಮ ತಗೊಳ್ತಾ ಇದ್ದೀವಿ. ಆಗಲೇ 1 ತಿಂಗಳ ಮುಂಚೆಯಿಂದನೇ ನಾವು ಎಲ್ಲ ಗಣೇಶ್ ಮಂಡಳ ಅಧಿಕಾರಿಗಳು ಯಾರಿದ್ದಾರೆ, ಪದಾಧಿಕಾರಿಗಳು ಯಾರ್ಯಾರಿದ್ದಾರೆ ಅವರ ಜೊತೆಗೆ ಠಾಣಾ ವ್ಯಾಪ್ತಿವಾರು ಒಂದು ಮೀಟಿಂಗ್ ಮಾಡಿದ್ದೀವಿ. ಈಗ ಪೊಲೀಸ್ ಸ್ಟೇಷನ್ ವೈಸ್ ಶಾಂತಿ ಸಭೆ ಕೂಡ ನಮ್ಮ ಅಧಿಕಾರಿಗಳು ಈಗ ಶುರು ಮಾಡ್ತಾರೆ. ಮೊನ್ನೆ DC ಸಾಹೇಬರು ಮತ್ತು ಜಿಲ್ಲಾ ಆಡಳಿತದ್ದು ಎಲ್ಲ ಸಂಬಂಧಪಟ್ಟ ಇಲಾಖೆಗಳ ಜೊತೆಗೆ ಕೂಡ ಒಂದು ಮೀಟಿಂಗ್ ನಾವು ಮಾಡಿದ್ದೀವಿ. ಗಣೇಶ್ ಬಂದೋಬಸ್ತ್ಗೋಸ್ಕರ ಹೆಚ್ಚಿನ ಸಿಬ್ಬಂದಿ ನಾವು ಬೇರೆ ಜಿಲ್ಲೆಗಳಿಂದ ಕೂಡ ಕೇಳಿದ್ದೀವಿ. ಇದು 2 ಫೇಸ್ನಲ್ಲಿ ನಮ್ಮದು ಬಂದೋಬಸ್ತ್ ಆಗುತ್ತೆ. ಮೊದಲನೇ 8 ದಿನ ನಮ್ಮ ಹತ್ರ ಸುಮಾರು 1000 ಸಿಬ್ಬಂದಿ ಹೊರಗಡೆಯಿಂದ ಬರ್ತಾರೆ. ಇದರಲ್ಲಿ ಪೊಲೀಸ್ ಸಿಬ್ಬಂದಿ ಮತ್ತು ಹೋಮ್ ಗಾರ್ಡ್ಸ್ ಶಾಮೀಲಿದ್ದಾರೆ. ಮತ್ತು ಲಾಸ್ಟ್ 3 ದಿನಕ್ಕೋಸ್ಕರ ನಾವು ಸುಮಾರು 2000 ಹೆಚ್ಚಿನ ಸಿಬ್ಬಂದಿ ನಾವು ಕೇಳಿದ್ದೀವಿ. ಎಲ್ಲ ಗಣೇಶ್ ಮಂಡಳ ಹತ್ತಿರ ನಮ್ಮದು ಪ್ರೆಸೆನ್ಸ್ ಇರುತ್ತೆ, ಆ ಬೀದಿಗಳಲ್ಲಿ ನಮ್ಮದು ಪ್ರೆಸೆನ್ಸ್ ಇರುತ್ತೆ. ಗಣೇಶ ಹಬ್ಬ ನೋಡೋಕ್ಕೆ ಬೆಳಗಾವಿ ಜಿಲ್ಲೆಯಿಂದ ಮತ್ತು ಅಕ್ಕಪಕ್ಕದ ಜಿಲ್ಲೆಯಿಂದ ಸುಮಾರು ಜನ ಇಲ್ಲಿ ಬರ್ತಾರೆ. ಅವರಿಗೆ ಯಾವುದೇ ಅನಾನುಕೂಲ ಆಗಬಾರ್ದು ಆ ದಿಕ್ಕಿನಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ.